ಅಲ್ಲಿ ಒಂದು ಸ್ಲಮ್ನ ಬಿಜೆಪಿ ಹೈಕೋರ್ಟ್ ಆರ್ಡರ್ ಇಟ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ನನ್ನ ಮಾಹಿತಿ ಬಂತು, ಸೀದಾ ಓಡೋದು ತಡೆಯಕ್ ಬಂದಾಗ ಒಂದು ವಯಸ್ಸಾಗಿರೋ ಲೇಡೀಸ್ ಬಂದು ನನ್ನ ಕಾಲ್ ಇಟ್ಕೊಂಡು ಕಾಪಾಡು ಅಂತ ಅಷ್ಟೊಂದು ಹೊಡೆದಾಕಿದ್ರು. ಇಮಿಡಿಯೇಟ್ ಆಗಿ ನಾನು ಅದನ್ನೇ ಯಾಕ್ರಿ ಬಡವರು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಕೇಳೋಷ್ಟರಲ್ಲಿ ಎಲ್ಲ ಹೊಡೆದು ಮುಗಿಸಿದ್ರು. ರಾತ್ರಿ ನೋಡ್ತೀನಿ ಯಾರು ಹೆಂಗಸನ ಬಂದು ಕಾಲ್ ಹಿಡಿದು ನೋಡಿ ಫೋಟೋ ಹಿಡಿದು ನನ್ನ ಮೇಲೆ ಹೋಗಿ ರಾತ್ರಿ 2 ಗಂಟೆಗೆ FIR ಮಾಡ್ತಾರಂತ ಕೂಗಾಡಿ ನಿನ್ನೆ ಭಾಷಣ ಮಾಡ್ತಾರೆ ವಿಧಾನಸಭೆ ಮುನಿರತ್ನ. BBMP ಲೆಟರ್ ಕೊಟ್ಟಿದೆ, ಆ ಡೆಮಾಲಿಷನ್ ನಮ್ದು ಸಂಬಂಧ ಇಲ್ಲ ಅಂತೇಳಿ ತಿಳ್ಕೊಂಡ್ಕೊಳ್ರಿ. ನೀನು ಆ ಒಂದು ಸ್ಲಮ್ಮಲ್ಲಿ ಒಬ್ಬ ನಾಗೇಶ್ ಅಂತ ಒಬ್ಬ ಕಾರ್ಯಕರ್ತ ಮುನಿರತ್ನ ಫಾಲೋವರ್ಸ್, ಮುನಿರತ್ನ ಕರ್ಮಕಾಂಡ ನೋಡಿ ತಡಿಲ್ಲ ಅಂದ್ರೆ ಆ ಪಕ್ಷ ಬಿಟ್ಟು ಹೊರಗಡೆ ಹೋಗ್ತಾನೆ. ಅವನು ಮುನಿರತ್ನ ಬಿಟ್ಟು ಹೊರಗಡೆ ಹೋದ ಅಂತ ಒಂದು ಕಾರಣಕ್ಕೆ ಅವನು ಇರುವಂತ ಸ್ಲಮ್ ಏನಿದೆ ಇಡೀ ಸ್ಲಮ್ ನ ನೀವು ರೌಡಿ ಗ್ಯಾಂಗ್ ಕರ್ಕೊಂಡು ಹೋಗ್ಬಿಟ್ಟು JCB ಹೊಡೆದಾಕಿದ್ಯಾ, ಅದು ನ್ಯಾಯ ಕೇಳ್ಕೊಡ್ದ? BBMP ಮಾಡಿದ್ರು ಅಂತ ಅವ್ರನ್ನ ಅಪಾದನೆ ಹೊಡಿಸ್ತಿಲ್ಲ. BBMP ಲೆಟರ್ ಕೊಟ್ಟಿದ್ದೆ, ನಾವು ಮಾಡಿಲ್ಲ ಇದು ಅಂತ. ನೀವು ಯಾರೋ ಒಬ್ರು ನಾಗೇಶ್ ಅನ್ನೋರ ಮೇಲೆ ಇರೋ ವೈರಾಗ್ಯಕ್ಕೆ 52 ಗುಡಿಸಲನ್ನ ಒಟ್ಟಾಗಿ ಹೊಡೆದಿದ್ದೀರಾ ನೋಡ್ರಿ. ಆ ಸದಸ್ಯರು ಹೊರಗಡೆ ಈಚೆ ನಿಂತಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ. ಮುನಿರತ್ನ ಹೊಡೆದಾಕಿರಲ್ಲ, ಇಲ್ಲ BBMP ಹೊಡೆದಾಕಿರೋದಂತ ನೇರವಾಗಿ ಪತ್ರಿಕಾಗೋಷ್ಠಿ ಆದ್ಮೇಲೆ ಅವರನ್ನು ನೀವು ಕೇಳಿ. ಈ ರೀತಿ ಸುಳ್ಳು ಮೇಲೆ ಸುಳ್ಳು, ವಿಧಾನಸಭೆ ಇರೋದು ಏನು ಸುಳ್ಳು ಮಾತಾಡೋದಕ್ಕ? ದಯವಿಟ್ಟು ಸ್ಪೀಕರ್ ಸಾಹೇಬರಿಗೆ ನಮ್ಮ ಬಿಜೆಪಿ ನಾಯಕರು ಕೇಳೋದಿಷ್ಟೇ, ಮುನಿರತ್ನ ಖಾಸಗಿ ವಿಚಾರ ಮಾತಾಡಕ್ಕಲ್ಲ ವಿಧಾನಸಭಾ ಸದನ ಇರೋದು. ಆತನ ಇಮಿಡಿಯೇಟ್ ಹೊರಗಡೆ ತಪ್ಪಿ ಅವನ್ನ. ಆತ ವಿಧಾನಸೌಧದಲ್ಲಿ ಪ್ರಜಾಪ್ರತಿನಿಧಿಯ ಕೂತ್ಕೊಳ್ಳಕ್ಕೆ ಅವನಿಗೆ ಅರ್ಹತೆ ಇಲ್ಲ. ಆತ ಮೇಲೆ ಎಲ್ಲಾ ರೀತಿ ರೇಪ್ ಕೇಸ್ ಇದೆ. ಅಥವಾ ಒಬ್ಬ ಕಾಂಟ್ರಾಕ್ಟರ್ ಹತ್ರ 30 ಲಕ್ಷ ರೂಪಾಯಿ ಲಂಚ ಕೇಳಿ ಅವರು ಹೆಣ್ಮಕ್ಳನ್ನ ಅವ್ರ ಮನೆಯವ್ರನ್ನ ತಾಯಿನ ಹೆಂಡತಿನ ಆಸ್ತಿ ಕರೀತಾನೆ. ವಿಡಿಯೋ ರೆಕಾರ್ಡಿಂಗ್ ಇತ್ತು, ನಿಮ್ಮ ಮಾಧ್ಯಮಗಳೆಲ್ಲ ಅದೆಲ್ಲ ಪ್ರಚಾರ ಆಗಿದೆ. ದಲಿತರನ್ನ ನಿಂದಿಸಿ ಒಲೆಯ ಮಾತಿಗೆ ಅಂತ ಬೈದು ಅವ್ರ ಹೆಣ್ಮಕ್ಳನ್ನ ಮನಸ್ಸಿಗೆ ಕರೆದಿರುವಂತದ್ದು ಆಡಿಯೋ ನಿಮ್ಗೆ ಟೆಲಿಕಾಸ್ಟ್ ಆಗಿದೆ. ಈಗ ಹೇಳ್ತಾ ನನ್ನ ಮೇಲೆ ಸುಳ್ಳು ನಮ್ಗೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಯಾವ್ದು ಸುಳ್ಳು? FSL ರಿಪೋರ್ಟ್ ಸುಳ್ಳ? ನಿನ್ ಮೇಲೆ FIR ಆಗಿರೋದು ಸುಳ್ಳ? ವಿಧಾನಸೌಧದಲ್ಲಿ ಯಾರು ಕೇಳೋರಿಲ್ಲ ಅಂತ ಹೇಳಿ ಬಾಯಿ ಬಂದ ನೀವು ಬರೀ ಸುಳ್ಳು ಮಾತಾಡ್ಕೊಳಕ್ಕೆ ಯಾಕೆ ಸ್ಪೀಕರ್ ಸಾಹೇಬರು ಅವ್ರಿಗೆ ಅವಕಾಶ ಕೊಡ್ತೀರಂತ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಸ್ಪೀಕರ್ ಸಾಹೇಬ್ರಿಗನ್ನ ನಾನು ಮೊದಲಾಗಿ ಕೇಳ್ಕೊಳ್ಳೋದು, ಬಿಜೆಪಿ ನಮ್ಮ ಶಾಸಕಾಂಗ ಪಕ್ಷಕ್ಕೆ ಕೇಳ್ಕೊಳ್ತಾ ಇರೋದು, ನಿಮ್ಮ ಪಕ್ಷದಲ್ಲಿ ನಿಮ್ದು ನ್ಯಾಷನಲ್ ಪಾರ್ಟಿ ಜನಗಳು ಅಪಾರ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ಮೆಂಬರ್ಶಿಪ್ ಇರುವಂತ ಪಕ್ಷ ಅಂತ ನೀವು ಹೇಳ್ಕೊಂತೀರಾ. ಇಂಥ ಒಬ್ಬ ನೀಚ ಒಬ್ಬ ರಾಜಕಾರಣ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡ್ರೆ ಇಡೀ ವಿಶ್ವ ಮಾತಾಡುತ್ತೆ, ಪ್ರಪಂಚ ಮಾತಾಡುತ್ತೆ. ನಾನು ನೋಡಿದ್ದೀನಿ, BBC ನ್ಯೂಸ್ ಬಂತು, CNN ನ್ಯೂಸ್ ಬಂತು, ವಿಧಾನಸೌಧದಲ್ಲಿ ಅತ್ಯಾಚಾರ ಒಬ್ಬ BJP MLA ಮಾಡದ ಅಂತ. BBC ಬಂದ್ಮೇಲೆ ಇಡೀ ಪ್ರಪಂಚ ನೋಡಿರುತ್ತೆ. ಆತನ ಇನ್ನೂ ನೀವು ಹೆಗಲ ಮೇಲೆ ಕೈ ಹಾಕೊಂಡು ಪಕ್ಕದಲ್ಲಿ ಕುಂಡಿಸ್ಕೊಂತೀರಾ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಗೌರವ ಘನತೆ ನೀವೇ ಹಾಳು ಮಾಡ್ಕೊಂತೀರಾ. ದಯವಿಟ್ಟು ಕೂಡಲೇ ಆಮೇಲೆ ನಿಮ್ಮ ಪಕ್ಷದಿಂದ ಸಸ್ಪೆಂಡ್ ಡಿಸ್ಮಿಸ್ ಮಾಡಿದ್ರೆ ಇಷ್ಟ ಉಳಿಸ್ಕೊಂಡಿರೋ BJP ಪಕ್ಷದ ಗೌರವ ಉಳಿಯುತ್ತೆ ಅಂತ ನಾನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನೋಡಿ, ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಪೀಣ್ಯಲ್ಲಿ ಈ ಸಂತ್ರಸ್ತನೇ ಕಂಪ್ಲೇಂಟ್ ಕೊಟ್ಟಿರೋದು ಅಟ್ರಾಸಿಟಿ ಮುನಿರತ್ನ ಮೇಲೆ. ಆಕೆ ಅರ್ಜಿಯಲ್ಲಿದ್ದಪ್ಪ ಇಲ್ಲಿದೆ ನೋಡಿ, ಇದೇ ವ್ಯಕ್ತಿನೇ ಹೋಗಿ ಮುನಿರತ್ನ ಕಾಲು ಹಿಡಿದಿದ್ದು. ಅಣ್ಣ ನಮ್ಗೆ ಒಂದು ದಿನ ಅವಕಾಶ ಕೊಡೋಣ, ಖಾಲಿ ಮಾಡ್ಕೊಂಡು ಹೋಗ್ತೀವಿ, ಅಣ್ಣ ಕಾಪಾಡೋಣ ಅಂತ ಈಕೆಗೆ ಮುನಿರತ್ನ ಕಾಲಲ್ಲಿ ಒದ್ದಿದ್ದು. ಅವರು ಬಂದರೆ ವಿಧಾನಸಭೆಯಲ್ಲಿ ಕೇಳೋರಿಲ್ಲ ಅಂತ ಹೇಳಿ ನಾನು ಆ ಅಮ್ಮ ಓಡ್ ಬಂದು ಕಾಲಿ ಹಿಡ್ಕೊಂಡು ನಾನು ಈಗ ಮುಟ್ಟದೆ ಯಾರು ಫೋಟೋ ಹಿಡಿದು ಪೊಲೀಸ್ ಸ್ಟೇಷನ್ ಕಳಿಸಿ ಅಟ್ರಾಸಿಟಿ ಆಗ್ತಂತ ಸುಳ್ಳು ಹೇಳ್ತಾ ಇದೆಯಾ? ಕಾಲಲ್ಲಿ ಒದ್ದಿರೋದು ನೋಡಿ, ಬೇಕಾದ್ರೆ ಮೈ ಕೊಡ್ತೀನಿ ಆಕೆ ಮಾತಾಡ್ತಾರೆ.